ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ನೀವೆಲ್ಲರಿಗೂ ಇವತ್ತು ಅಂದರೆ ನಮ್ಮ ಒಂದು ಕುಟುಂಬದವರೆಲ್ಲರಿಗೂ ಸಹ ನಾನು ಒಂದು ಗುಡ್ ನ್ಯೂಸ್ನ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಅದೇನು ಅಂತ ನೀವು ಕೇಳ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ನಮ್ಮ ಒಂದು ಚಾನಲ್ನ ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಯಾರು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರೋ ಅವ್ರೆಲ್ಲರಿಗೂ ಇದು ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಅದೇನು ಅಂತ ನೀವು ಕೇಳೋದಾದ್ರೆ ಅಂದರೆ ನಾವು ಹಾಕೋ ತಕ್ಷಣ ವೀಡಿಯೋಸ್ನ ಅಂದರೆ ನಮ್ಮ ಒಂದು ವೀಡಿಯೋಸ್ನ ತಕ್ಷಣ ಯಾರು ವಾಚ್ ಮಾಡ್ತಿರೋ, ನಾವು ಹಾಕದ ಗಳಿಗೆಯಲ್ಲೇ ನೀವು ಯಾರು ನಮ್ಮ ವೀಡಿಯೋಸ್ಗಳನ್ನ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕನೂ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಮತ್ತು ಲೈಕು ಶೇರ್ ಯಾರು ಹೆಚ್ಚಾಗಿ ಮಾಡ್ತಿರೋ ಅದ್ರ ಜೊತೆಗೆ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ಯಾರು ನಮಗೆ ಅತಿ ಹೆಚ್ಚಾಗಿ ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡಿ ತಿಳಿಸ್ತಿರೋ ಅಂಥ ವಿಜಯಶಾಲಿಗೆ ನಾವು ಇವತ್ತು ಒಂದು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ತಿಂಗಳಿಗೊಂದ್ಸಲ ತಿಂಗಳ ಎಂಡಲ್ಲಿ ನಾವು ಅಂಥ ಒಂದು ವಿಜೇತ ಶಾಲಿನ ನಾವು ಗುರುತಿಸಿ ಅವ್ರಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಆ ಗಿಫ್ಟ್ ಯಾವುದು ಅಂತ ನೀವು ಕೇಳ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, 2 ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿ ನಾಣ್ಯನ ಅಂಥ ವಿಜೇತರಿಗೆ ಅಂದರೆ ಗೆದ್ದಂಥ ವಿಜೇತರಿಗೆ ಒಂದು ಗಿಫ್ಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೌದಲ್ವಾ? ಎಷ್ಟು ಒಳ್ಳೆಯ ಗುಡ್ ನ್ಯೂಸ್ ಅಲ್ವಾ ಫ್ರೆಂಡ್ಸ್? ಚಿನ್ನ ಯಾರಿಗೆ ಬೇಡ ಇದೆ? ಹೌದು. ಹಾಗಾದರೆ ನಿಮ್ಗೆ ಬೇಕು ಅಂತ ಅನ್ನೋದಾದರೆ ನಾನು ಹಾಕುವಂಥ ವೀಡಿಯೋಸ್ಗಳನ್ನ ನೀವು ತಕ್ಷಣ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂತಹ ಒಂದು ವೀಡಿಯೋಸ್ಗಳನ್ನ ತಕ್ಷಣ ವಾಚ್ ಮಾಡಿ ಆದಷ್ಟು ಹೆಚ್ಚು ಕಮೆಂಟ್ನ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ಅತಿ ಹೆಚ್ಚು ಯಾರು ಕಮೆಂಟ್ ಮೂಲಕ ನಮಗೆ ನೀವು ತಿಳಿಸ್ತಿರೋ ಅಂಥ ವಿಜಯಶಾಲಿಗೆ ತಿಂಗಳಿಗೊಂದ್ಸಲ ಅಂಥ ವಿಜಯಶಾಲಿನ ಗುರುತಿಸಿ ಅಂತ್ಯವರಿಗೆ ನಾವು 2 ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿಯ ನಾಣ್ಯವನ್ನು ನಾವು ಗಿಫ್ಟ್ ಆಗಿ ಕೊಡ್ತೀವಿ. ಎಷ್ಟು ಜನ ಇರ್ತೀರಲ್ವಾ? ಅಂಥ ವಿಜೇತ ಶಾಲೆಗಳಲ್ಲಿ ನೀವು ಒಬ್ಬರೇನಾರ ಹಾಗಿದ್ರೆ ಬೇಗ ನಾನು ಹಾಕಿದ ತಕ್ಷಣ ವಿಡಿಯೋನ ವಾಚ್ ಮಾಡಿ ಆದಷ್ಟು ಬೇಗ ಹೆಚ್ಚು ಕಮೆಂಟ್ಗಳನ್ನ ನನಗೆ ತಿಳಿಸಿ ಫ್ರೆಂಡ್ಸ್. ಹಾಗಾದರೆ ಇವತ್ತಿನ ಯಾವ ಒಂದು ಟಾಪಿಕ್ನ ಇವತ್ತು ತಂದಿದ್ದೀನಿ, ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ನೋದು ನಾನು ವಿಡಿಯೋ ಮೂಲಕ ನೋಡೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮಿಳಿನ ನೋಡಿರ್ತೀರಲ್ವಾ? ತಮಿಳಿನ ನೋಡಿದ್ಮೇಲೆ ಯಾವ ಒಂದು ಟಾಪಿಕ್ಕು ಯಾವ ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಹೌದು ಫ್ರೆಂಡ್ಸ್, ನಾನು ನೋಡಿ ನಿಮಗೆ ಜೀರಿಗೆ ಕಾಳನ್ನ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ನಿಮಗೆ ಜೀರಿಗೆ ಕಾಳನ್ನ ತೋರಿಸ್ತಾ ಇದ್ದೀನಿ. ಈ ಜೀರಿಗೆ ಕಾಳನ್ನ ನಾವು ಬಳಸ್ಕೊಂಡು ನಮ್ಮ ಮಾತೆ ಮಹಾಲಕ್ಷ್ಮಿ ಅಂದರೆ ಹಣನ ಯಾವ ರೀತಿ ಆಕರ್ಷಣೆ ಮಾಡೋದು ಮತ್ತು ನಮ್ಮಲ್ಲಿರುವಂತಹ ಹಣದ ಸಮಸ್ಯೆನ ಯಾವ ರೀತಿ ಹೋಗ್ಲಾಡ್ಸೋದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಾವು ಈ ಜೀರಿಗೆನ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ. ಅಂದರೆ ನಮ್ಮ ಅಡುಗೆ ಮನೆಯಲ್ಲಿರುವಂತಹ, ಅದರಲ್ಲೂ ಒಗ್ಗರಣೆ ಬಾಕ್ಸಲ್ಲಿ ಇರುವಂತಹ ಯಾವುದೇ ಒಂದು ಮಸಾಲೆ ಪದಾರ್ಥಗಳಿದ್ರೂ ಸಹ ಆ ಒಂದು ಮಸಾಲೆ ಪದಾರ್ಥಗಳನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ. ಯಾಕೆ ಹೇಳಿ? ಅಡುಗೆ ಮನೆಯಲ್ಲಿರುವಂತಹ ಈ ಒಂದು ಮಸಾಲೆ ಪದಾರ್ಥಗಳು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಹೌದು ಫ್ರೆಂಡ್ಸ್, ಹಾಗಾಗಿ ನಾನು ಇಲ್ಲಿ ನಿಮಗೆ ಜೀರಿಗೆನ ತೆಗೆದುಕೊಂಡಿದ್ದೀನಿ. ಈ ಜೀರಿಗೆದು ಒಂದು ಶಕ್ತಿ ಎಷ್ಟು ಪವರ್ಫುಲ್ ಆಗಿರುತ್ತೆ. ಈ ಜೀರಿಗೆಯಿಂದ ಮಾಡಿಕೊಳ್ಳುವಂತಹ ಒಂದು ಅಂದರೆ ಒಂದು ರೆಮಿಡಿ ತುಂಬ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದು ನೋಡಿ, ನಾನಿಲ್ಲಿ ಜೀರಿಗೆ ಕಾಳನ್ನ ತೆಗೆದುಕೊಂಡಿದ್ದೀನಿ ಅಲ್ವಾ? ಈ ಜೀರಿಗೆ ಕಾಳಿಂದ ಇದರಲ್ಲಿ ನೀವು 51 ಜೀರಿಗೆ ಕಾಳನ್ನ ತಗೋಬೇಕು ಅಷ್ಟೇ. ಅಂದರೆ ನಾನು ನಿಮಗೆ ಜಾಸ್ತಿನೇ ಜೀರಿಗೆ ಕಾಳನ್ನ ತೆಗೆದುಕೊಂಡು ತೋರಿಸ್ತಾ ಇದ್ದೀನಿ. ಆದರೆ ಇದರಲ್ಲಿ ನೀವು 51 ಜೀರಿಗೆ ಕಾಳನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಆ 51 ಜೀರಿಗೆ ಕಾಳನ್ನ ತೆಗೆದುಕೊಂಡು ನಾವು ಅದರಲ್ಲಿ ಯಾವ ರೀತಿನಪ್ಪ ಹಣನ ಆಕರ್ಷಣೆ ಮಾಡೋದು, ಹಣದ ಒಂದು ಸಮಸ್ಯೆನ ಹೋಗ್ಲಾಡ್ಸೋದು ಅಂತ ನೀವು ಕೇಳೋದಾದರೆ ಇವತ್ತು ನಾನು ಹೇಳ್ತೀನಿ ನೋಡಿ. ಈ ಒಂದು 51 ಜೀರಿಗೆ ಕಾಳು ನಿಮ್ಮ 51 ಹಣಕಾಸಿನ ಸಮಸ್ಯೆನ ಸಂಪೂರ್ಣವಾಗಿ ತುಂಬ ಸುಲಭವಾಗಿ ಬಗೆಹರಿಸುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಜೀರಿಗೆ ಕಾಳನ್ನ ನಾವು ಬಳಸ್ಕೊಂಡು ಮಾತೆ ಮಹಾಲಕ್ಷ್ಮಿ ಅಂದರೆ ಹಣನ ಯಾವ ರೀತಿ ಆಕರ್ಷಣೆ ಮಾಡೋದು, ಜೀರಿಗೆ ಕಾಳನ್ನ ಬಳಸ್ಕೊಂಡು ಯಾವ ರೀತಿ ಹಣಕಾಸಿನ ಸಮಸ್ಯೆಗಳನ್ನ ಹೋಗ್ಲಾಡ್ಸೋದು ಅಂತ ಅನ್ನೋದಾದರೆ ಫ್ರೆಂಡ್ಸ್, ಈ ಜೀರಿಗೆ ಕಾಳನ್ನ ನಾವು ಬಳಸ್ಕೊಂಡು ಯಾವ ರೀತಿ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನ ಹೋಗ್ಲಾಡ್ಸೋದು ಅಂತಂದರೆ ಸಾಮಾನ್ಯವಾಗಿ ನಾವು ಪ್ರತಿನಿತ್ಯದ ಜೀವನದಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಅಂಥ ಸಮಸ್ಯೆಗಳು ಯಾವುದು ಅಂತ ನೀವು ಕೇಳೋದಾದರೆ ಸಾಲ ಮಾಡಿಕೊಂಡು ಸಾಲ ತೀರ್ಸೋಕ್ಕಾಗದೆ ನಾವು ಒದ್ದಾಡ್ತಾ ಇರೋದಾಗಿರ್ಬೋದು. ಇಲ್ಲ ನಾವು ಒಬ್ರಿಗೆ ನಾವು ದುಡ್ಡು ಕೊಟ್ಟು ಆ ದುಡ್ಡು ನಮಗೆ ವಾಪಸ್ ಬರದೇ ಇರುವಂಥದ್ದಾಗಿರ್ಬೋದು. ಇಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಮಗೆ ಅಡೆತಡೆಗಳೇ ಆಗ್ತಾ ಇರ್ಬೋದಾಗಿರ್ಬೋದು. ಇಲ್ಲ ನಾವು ಮನೆ ಕಟ್ಟಿದ್ದೀವಿ, ಮನೆ ಮಾಡಿ ನಾವು ಅರ್ಧಂಬರ್ಧಕ್ಕೆ ಹಣಕಾಸಿನ ಸಮಸ್ಯೆಯಿಂದಾಗಿ ಮನೇನ ನಾವು ಅರ್ಧಕ್ಕೆ ನಿಲ್ಲಿಸಿದ್ದೀವಿ, ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಸಮಸ್ಯೆ ಆಗಿರ್ಬೋದು. ಇಲ್ಲ ನಾವೇನು ಬಾಡಿಗೆ ಮನೇಲೇ ಇದ್ದೀವಿ, ಬಾಡಿಗೆ ಮನೇಲಿ ಜೀವನ ಮಾಡ್ತಾ ಇದ್ರು ಸಹ ನಮಗೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಸಮಸ್ಯೆ ಆಗಿರ್ಬೋದು. ಇಲ್ಲ ನಾವು ವಾಹನ ತೆಗೆದುಕೊಳ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು
ಸಹ ನಮಗೆ ಹಣಕಾಸಿನ ಸಮಸ್ಯೆಯಿಂದ ವಾಹನ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋಂಥ ಸಮಸ್ಯೆ ಆಗಿರ್ಬೋದು, ಮತ್ತೆ ನಾವು ಕಷ್ಟಪಟ್ಟು ದುಡಿದ್ರೂ ಸಹ ಒಂದು ರೂಪಾಯಿನೂ ಸಹ ನಮಗೆ ಕೈಯಲ್ಲಿ ನಿಲ್ದೇ ಇರುವಂತಹ ಸಮಸ್ಯೆ ಆಗಿರ್ಬೋದು. ಹೀಗೆ ಹಲವಾರು ಸಮಸ್ಯೆಗಳನ್ನ ನಾವು ಪ್ರತಿನಿತ್ಯದ ಜೀವನದಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಆದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ಜೀರಿಗೆ ರೆಮಿಡಿನ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ತುಂಬ ಸುಲಭವಾಗಿ ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಅತಿ ಶೀಘ್ರದಲ್ಲೇ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಅಂತ ಒಳ್ಳೆ ರೆಮಿಡಿ ಯಾವ್ದಪ್ಪ ಅಂತ ನೀವು ಕೇಳೋದಾದ್ರೆ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್ ನೋಡಿ, ನಾನು ನಿಮಗೆ ಜೀರಿಗೆ ತೋರಿಸ್ತಾ ಇದ್ದೀನಿ. ಈ ಜೀರಿಗೆಯಲ್ಲಿ ನೀವು 51 ಜೀರಿಗೆ ಕಾಳನ್ನ ಮಾತ್ರ ನೀವು ತೆಗೆದುಕೊಳ್ಬೇಕಾಗುತ್ತೆ. ಆ ಒಂದು 51 ಜೀರಿಗೆ ಕಾಳನ್ನ ನೀವು ತೆಗೆದುಕೊಂಡು ನೀವು ಈ ರೆಮಿಡಿನ ಯಾವತ್ತು ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಇದು ನಾಳೆ ಶುಕ್ರವಾರ ದಿನ ಮಾತ್ರ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೇಕಾಗುತ್ತೆ. ಶುಕ್ರವಾರ ನಾಳೆ ಬೆಳಿಗ್ಗೆನೆ ಎದ್ದು ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ನೀವು ಮಾತೆ ಮಹಾಲಕ್ಷ್ಮಿಗೆ ಫೋಟೋದ ಮುಂದೆ ನೀವು ಕುತ್ಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಸಂಕಲ್ಪ ಅಂತ ಅಂದ್ರೆ ಈ ರೀತಿ ಇರುವಂತಹ ಒಂದು ತಟ್ಟೆನ ತೆಗೆದುಕೊಳ್ಳಿ. ಇದು ನಿಮಗೆ ಸ್ಟೀಲ್ ತಟ್ಟೆನಾದ್ರು ತಗೋಬಹುದು, ಇಲ್ಲ ಹಿತ್ತಾಳೆ ತಾಮ್ರ ಯಾವ ತಟ್ಟೆ ಬೇಕಾದ್ರೂ ನೀವು ತೆಗೆದುಕೊಳ್ಬಹುದು. ಅದ್ರ ಜೊತೆಗೆ ನೀವು ಇಲ್ಲಿ ನೋಡಿ ನಿಮಗೆ ಜೀರಿಗೆ ತೋರಿಸ್ತಾ ಇದ್ದೀನಲ್ವಾ, ಈ ಜೀರಿಗೆ ಕಾಳನ್ನ ನೀವು 51 ಜೀರಿಗೆ ಕಾಳನ್ನ ಕ್ರಮಬದ್ಧವಾಗಿ ಸರಿಯಾಗಿ ಲೆಕ್ಕ ಹಾಕೊಂಡು ತೆಗೆದುಕೊಳ್ಳಿ. ಯಾಕೆ ಅಂತಂದ್ರೆ ಕನ್ಫ್ಯೂಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ 51 ಜೀರಿಗೆ ಕಾಳನ್ನ ನೀವು ಸರಿಯಾಗಿ ಲೆಕ್ಕ ಹಾಕೊಂಡು ತೆಗೆದುಕೊಂಡು ಈ ರೀತಿ ಇರುವಂತಹ ಒಂದು ತಟ್ಟೆಯಲ್ಲಿ ಈ ಜೀರಿಗೆ ಕಾಳನ್ನ ಹಾಕಿ ನೀವು ಲಕ್ಷ್ಮಿ ಮತ್ತು ನಾರಾಯಣ ಫೋಟೋದ ಮುಂದೆ ಇಟ್ಟು ನೀವು ಪ್ರತಿ ವಾರ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅಂದ್ರೆ ಅರಿಶಿನ ಕುಂಕುಮ ಹೂವು ಎಲ್ಲವನ್ನು ಸಹ ಹಾಕಿ ನೀವು ಲಕ್ಷ್ಮೀ ಮಾತೆಗೆ ಪೂಜೆ ಮಾಡ್ತೀರಲ್ವಾ, ಅದೇ ಪ್ರಕಾರವಾಗಿ ಈ ರೀತಿ ಇರುವಂತಹ ಜೀರಿಗೆ ಕಾಳನ್ನ ತಟ್ಟೆಯಲ್ಲಿ ಇಟ್ಟು ನೀವು ಇದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಆಗಿರ್ಬೋದು, ಹೂವು ಆಗಿರ್ಬೋದು, ಸಾಂಬ್ರಾಣಿ ಎಲ್ಲ ಪ್ರತಿಯೊಂದನ್ನು ಹಾಕಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ. ಅಂದ್ರೆ ನಾಳೆ ಬೆಳಿಗ್ಗೆ ಮಾಡಿ ನಂತರ ನೀವೇನ್ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಇರುವಂತಹ 5 ರೂಪಾಯಿ ಕಾಯಿನ್ ಆಗಿರ್ಬೋದು, ಇಲ್ಲ 2 ರೂಪಾಯಿ ಕಾಯಿನ್ ಆಗಿರ್ಬೋದು, ಇಲ್ಲ 1 ರೂಪಾಯಿ ಕಾಯಿನ್ ಆಗಿರ್ಬೋದು, ಇಲ್ಲ 10 ರೂಪಾಯಿ ಕಾಯಿನ್ ಇದ್ರೂ ಪರವಾಗಿಲ್ಲ. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ನಾನು ನಿಮಗೆ 2 ರೂಪಾಯಿ ಕಾಯಿನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇರುವಂತಹ ಅಂದ್ರೆ ಕಾಯಿನ್ಗಳನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ 2 ರೂಪಾಯಿ ನೀವು 2 ರೂಪಾಯಿ ಕಾಯಿನ್ ಇದೆ ನಮ್ಮ ಹತ್ರ ಅಂತಂದ್ರೆ ನೀವು 2 ರೂಪಾಯಿ ತಗೊಂಡ್ರೆ ಇದೇ ರೀತಿ ಇರುವಂತಹ 2 ರೂಪಾಯಿ ಕಾಯಿನ್ ನೀವು 6 ಕಾಯಿನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲ 2 ರೂಪಾಯಿ ಇಲ್ಲ 5 ರೂಪಾಯಿನೇ ಇದೆ ನಮ್ಮ ಹತ್ರ ಅಂತ ನೀವು ಹೇಳೋದಾದ್ರೆ 5 ರೂಪಾಯಿ ಒಂದು ಕಾಯಿನ್ನ ನೀವು 6 ಕಾಯಿನ್ನ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲ 10 ರೂಪಾಯಿನೇ ಇಡ್ತೀವಿ ನಾವು 10 ರೂಪಾಯಿನೇ ಇದೆ ನಮ್ಮ ಹತ್ರ ಕಾಯಿನ್ ಅನ್ನೋದಾದ್ರೆ 10 ರೂಪಾಯಿ ಕಾಯಿನ್ನ ನೀವು 6 ಕಾಯಿನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ತೆಗೆದುಕೊಂಡು ನಂತರ ನೀವೇನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರ ಅಲ್ವಾ, ಆಗ ನೀವು 6 ಕಾಯಿನ್ನ ತೆಗೆದುಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕುತ್ಕೊಂಡು ಆ 6 ಕಾಯಿನ್ನ ನೀವು ಕೈಯಲ್ಲಿ ಇಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕುತ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಅದೇನು ಅಂತಂದ್ರೆ ನಮ್ಮ ಮನೆಯಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆ ಯಾವುದೇ ಇದ್ರೂ ಅದು ತುಂಬಾ ಸುಲಭವಾಗಿ ಈ ಒಂದು ಜೀರಿಗೆ ಒಂದು ರೆಮಿಡಿಯಿಂದ ತುಂಬಾ ಸುಲಭವಾಗಿ ಬಗೆಹರಿಲಿ. ನಾವು ಯಾವುದೇ ಕೆಲಸ ಕಾರ್ಯಗಳಿಗೆ ನಾವು ಕೈ ಹಾಕಿದ್ರೂ ಸಹ ಲಕ್ಷ್ಮಿಯ ಅನುಗ್ರಹದಿಂದ ನಾವು ಮುಟ್ಟಿದೆಲ್ಲವೂ ಚಿನ್ನ ಆಗಲಿ ಅಂತ ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ನಿಮ್ಮ ಕಷ್ಟಗಳಲ್ಲಿ ಹೇಳ್ಕೊಂಡು ನೀವು ಈ ರೀತಿ ಒಂದು ಸಂಕಲ್ಪನ ಮಾಡ್ಕೊಂಡು ನಂತರ ಕಾಯಿನ್ ಇಟ್ಕೊಂಡಿರ್ತೀರಲ್ವಾ, ಆ 6 ಕಾಯಿನ್ಗಳನ್ನು ಸಹ ನೀವು ತಟ್ಟೆ ಒಳಗಡೆ ಹಾಕ್ಬೇಕಾಗುತ್ತೆ. ಹಾಕ್ಬಿಟ್ಟು ನೀವು ಅಲ್ಲೇ ಇದನ್ನ ಒಂದು ದಿನ ಎಲ್ಲ ನೀವು ಈ ಒಂದು ತಟ್ಟೆನ ನೀವು ಕಾಯಿನ್ನ ಇದ್ರೊಳಗಡೆ ಹಾಕಿ ಈ ತಟ್ಟೆನ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಬಿಡ್ಬೇಕು. ಅಂದ್ರೆ ಬೆಳಿಗ್ಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ಇದನ್ನ ಸಂಕಲ್ಪ ಮಾಡಿಕೊಂಡು ಇದನ್ನ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಬಿಡ್ಬೇಕು. ಇಟ್ಬಿಟ್ಟು ನಂತರ ನೀವು ಏನ್ ಮಾಡ್ಬೇಕು ಅಂದ್ರೆ ಇದು ಒಂದಿನ ಎಲ್ಲ ಇದು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆನೇ ಇರಬೇಕಾಗುತ್ತೆ. ನೆಕ್ಸ್ಟ್ ಇದನ್ನ ನೀವು ಸಾಯಂಕಾಲ ನಾನು ಬೇಕಾದ್ರೆ ಅಂದ್ರೆ ತೆಗಿಬೋದು. ಇಲ್ಲ ಆಗಲ್ಲ ನಮಗೆ ಅಂದ್ರೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ವಾ, ಅದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನೀವು ಬೆಳಿಗ್ಗೆ ಬೇಕಾದ್ರೂ ತೆಗೆದುಕೊಳ್ಬೋದು. ಅಂದ್ರೆ ಇದನ್ನ ಹೆಣ್ಮಕ್ಳೇ ಮಾಡಬೇಕು ಗಂಡು ಮಕ್ಳೇ ಮಾಡಬೇಕು ಅಂತ ಏನಿಲ್ಲ, ಯಾರು ಬೇಕಾದ್ರೂ ಈ ಒಂದು ರೆಮಿಡಿನ ಮಾಡ್ಕೋಬಹುದು ನೀವು. ಇನ್ನು ನಾಳೆ ಬೆಳಿಗ್ಗೆ ಎದ್ದು ನೀವು ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ಯಥಾ ಪ್ರಕಾರವಾಗಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ನೀವು ನಂತರ ನೀವು ಈ ಒಂದು ತಟ್ಟೆನ ಮಾತೆ ಮಹಾಲಕ್ಷ್ಮಿ ಫೋಟೋದಿಂದ ನೀವು ಹೊರಗಡೆ ಅಂದ್ರೆ ತೆಗೆದುಕೊಂಡು ಬರಬೇಕು. ಬಂದು ನೀವು ಈ ಒಂದು ಕಾಯಿನ್ ಇರುತ್ತಲ್ವಾ, ಈ ಕಾಯಿನ್ ನೀವು ತೆಗೆದುಕೊಂಡು ಹೋಗಿ ನೀವು ಹಣ ಇಡುವಂತಹ ಬೀರುನಲ್ಲಿ ಚಿನ್ನ ಹಣ ಎಲ್ಲ ಇಡ್ತೀರಲ್ವಾ, ಆ ಒಂದು ಬಾಕ್ಸ್ ಒಳಗೆ ಈ ಕಾಯಿನ್ನ ಅಂದ್ರೆ ಈ 6 ಕಾಯಿನ್ಗಳನ್ನ ನೀವು ಇಡಬೇಕಾಗುತ್ತೆ. ಅಂದ್ರೆ 6 ಕಾಯಿನ್ನ ನೀವು ಬೀರು ಒಳಗಡೆ ಇಟ್ಬಿಡ್ಬೇಕು. ನೆಕ್ಸ್ಟ್ ನೀವು ಈ ತಟ್ಟೆಯಲ್ಲಿ ಜೀರಿಗೆ ಇರುತ್ತಲ್ವಾ, ಈ ಜೀರಿಗೆನ ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ಮರದ ಬುಡಕ್ಕೆ ನೀವು ಹಾಕ್ಬೇಕಾಗುತ್ತೆ. ಹಾಕ್ಬಿಟ್ಟು ಬಂದ್ಬಿಡಿ. ನಾಳೆ ಶುಕ್ರವಾರ
ಈ ರೆಮಿಡಿ ಮಾಡಿದ್ರಿ. ನೆಕ್ಸ್ಟ್ ಒಂದು ವಾರ ಆದಮೇಲೆ ನೆಕ್ಸ್ಟ್ ವಾರ ಬರುತ್ತಲ್ವಾ, ಮತ್ತೆ ಆ ಶುಕ್ರವಾರ ಅಂದರೆ ಈ ಒಂದು ರೆಮಿಡಿನ ನೀವು 5 ವಾರ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಶುಕ್ರವಾರನೂ ಸಹ ನೀವು ಇದೇ ಪ್ರಕಾರವಾಗಿ ಮಾಡಿ. ಅಂದರೆ ಜೀರಿಗೆ ಇಡಿ, ಕಾಯಿನ್ ಸಂಕಲ್ಪ ಮಾಡ್ಕೊಂಡು ಇಡಿ, ನಂತರ ಒಂದಿನ ಎಲ್ಲ ಇರಲಿ, ಮತ್ತೆ ಶನಿವಾರ ಬೆಳಿಗ್ಗೆ ತೆಗೀರಿ, ಕಾಯಿನ್ ತಗೊಂಡೋಗಿ ನಿಮ್ಮ ಬೀರಿನಲ್ಲಿ ಇಟ್ಕೊಳ್ಳಿ, ಮತ್ತೆ ಇದನ್ನು ತಗೊಂಡೋಗಿ ಒಂದು ಮರದ ಬುಡಕ್ಕೆ ಹಾಕಿ. ಇದೇ ರೀತಿ 5 ವಾರ ಮಾಡಿ. 5 ವಾರದಲ್ಲಿ ನೀವೇನಾದರೂ 5 ಅಂದರೆ ಈಗ 3 ವಾರ ಮಾಡಿರ್ತೀರಾ, 4ನೇ ವಾರ ಮಾಡಬೇಕಾಗುತ್ತೆ. ಅಕಸ್ಮಾತ್ ಈಗ ಹೆಣ್ಮಕ್ಳಿಗೆ ಆಲ್ರೆಡಿ ಗೊತ್ತಿರುತ್ತಲ್ಲ ನಿಮಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಇರುತ್ತೆ. ಆ ಥರ ಒಂದು ಸಮಸ್ಯೆ ಏನಾರು ಆಯಿತು ಅಂತಂದರೆ ನೀವು ಅದನ್ನ ಅಲ್ಲಿಗೆ ಸ್ಕಿಪ್ ಮಾಡಿ ನೆಕ್ಸ್ಟ್ ನೀವು ಅದು ಮುಗಿದ ನಂತರ ನೀವು ಈ ಒಂದು ರೆಮಿಡಿನ ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಅದನ್ನ ಮಾಡಿಕೊಂಡು ನೀವು 5 ವಾರ ಮುಗಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ, ನೀವು ಈ ಕಾಯಿನ್ ಇರುತ್ತಲ್ವಾ, ಈಗ ಶುಕ್ರವಾರ ಅಂದರೆ ಈಗ ಇವತ್ತು ಶುಕ್ರವಾರ ಅಂದ್ಕೊಳ್ಳಿ, ಇವತ್ತು ಮುಗ್ದಿದೆ, 5 ವಾರ ಆಗಿದೆ. ಆಗ ನೀವು ಏನು ಮಾಡಬೇಕಂದ್ರೆ ಈ ಕಾಯಿನ್ನ ನೀವು ನಿಮ್ಮ ಬೀರಿನಲ್ಲಿ ಇಟ್ಟಿರ್ತೀರ ಅಲ್ವಾ, ಎಲ್ಲ ಕಾಯಿನ್ಗಳನ್ನು ಸೇರಿಸ್ಕೊಂಡು ನೀವು ಅದರಲ್ಲಿ ನೀವು ಏನು ಮಾಡಬೇಕಂದ್ರೆ ಆ ಒಂದು ಕಾಯಿನಲ್ಲಿ ನೀವು ಎಕ್ಸ್ಟ್ರಾ ಅಮೌಂಟು ಹಾಕಬಾರ್ದು, ಇಲ್ಲ ಎಕ್ಸ್ಟ್ರಾ ಅದರಿಂದ ₹1 ಸಹ ತೆಗಿಬಾರ್ದು. ಎಷ್ಟಿರುತ್ತೆ ಅಮೌಂಟು ಅಷ್ಟನ್ನು ನೀವು ಎಲ್ಲ ಅಮೌಂಟು ನೀವು ಕೌಂಟ್ ಮಾಡ್ಕೊಳ್ಳಿ. ಕೌಂಟ್ ಮಾಡಿಕೊಂಡು ಆ ಒಂದು ಕಾಯಿನ್ನ ಕೌಂಟ್ ಮಾಡಿಕೊಂಡು ಎಷ್ಟು ದುಡ್ಡಾಗುತ್ತೆ ಆ ಒಂದು ದುಡ್ಡಲ್ಲಿ ನೀವು ಮಿಲ್ಕ್ ಚಾಕ್ಲೇಟ್ ಆಗಿರ್ಬೋದು, ಇಲ್ಲ ಮಿಲ್ಕ್ದು ಒಂದು ಬಿಸ್ಕೆಟ್ ಆಗಿರ್ಬೋದು ತಗೊಂಡು ಬರಬೇಕು. ಅಂಗಡಿಯಿಂದ ನೀವು ಅದನ್ನು ತಗೊಂಡು ಬಂದು ನೀವು ಆವತ್ತೊಂದು ದಿನ ತಗೊಂಡು ಬಂದು ನೀವು ಆವತ್ತೊಂದು ದಿನನೇ ನೀವು ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ನೀವು ಪ್ರಸಾದ ರೂಪವಾಗಿ ನೀವು ಅದನ್ನ ಎಲ್ಲರಿಗೂ ಹಂಚಬೇಕಾಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿರೋರು ಯಾರೂ ಸಹ ಅದನ್ನು ಮುಟ್ಟಬಾರ್ದು, ಅಂದರೆ ಯಾರೂ ಸಹ ಅದನ್ನ ಸ್ವೀಕರಿಸಬಾರ್ದು. ಇದನ್ನ ತಗೊಂಡೋಗಿ ಬೇಕಾದ್ರೆ ನೀವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತಂದರೆ ನಿಮ್ಮ ಮನೆ ಹತ್ರ ಇರುವಂಥವ್ರಿಗೆ ನೀವು ಅದನ್ನ ದಾನವಾಗಿ ನೀವು ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಕೊಟ್ಬಿಡ್ಬೇಕು. ಕೊಟ್ಬಿಟ್ಟು ನೀವು ಮತ್ತೆ ನೀವು ಮಾತೆ ಮಹಾಲಕ್ಷ್ಮಿ ಅಂದರೆ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಒಂದು ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಬರಬೇಕಾಗುತ್ತೆ. ಈ ರೀತಿ ನೀವು ಮಾಡಿ ನೋಡಿ ಫ್ರೆಂಡ್ಸ್, ಯಾಕೆ ನಿಮ್ಮಲ್ಲಿರುವಂತಹ ಇಷ್ಟು ಸಮಸ್ಯೆಗಳು ಅತಿ ಶೀಘ್ರದಲ್ಲೇ ನಿಮಗೆ ಬಗೆಹರಿಯಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ಖಂಡಿತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಜೀರಿಗೆ ಕಾಳನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ. ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶನ ಹೊರಗಡೆ ಹಾಕೋದ್ರೆ ತಾನೇ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋಕ್ಕಾಗೋದು. ನಮ್ಮ ಮನೆಯಲ್ಲಿರುವಂತಹ ಜ್ಯೇಷ್ಠ ಲಕ್ಷ್ಮಿನ ನಾವು ಹೊರಗಡೆ ಹಾಕೋಣ, ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಕರೆಸ್ಕೊಳ್ಳೋಣ. ನಮ್ಮಲ್ಲಿರುವಂತಹ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿಯೇ ಬಗೆಹರಿತೆ ಅಂತಲೇ ಹೇಳ್ಬೋದು. ಇದನ್ನ ಜೆಂಟ್ಸೇ ಮಾಡಬೇಕು ಲೇಡೀಸೇ ಮಾಡಬೇಕು ಅಂತ ಏನಿಲ್ಲ, ಯಾರು ಬೇಕಾದರೂ ಈ ಒಂದು ರೆಮಿಡಿನ ಮಾಡ್ಕೋಬೋದು. ಆದರೆ ಮಾಡೋಕ್ಕೆ ಮುಂಚೆನೇ ನಂಬಿಕೆ, ಶ್ರದ್ಧೆ, ಭಕ್ತಿಯಿಂದ ಮಾಡಿ. ಖಂಡಿತ ಇದು 100ಗೆ 101% ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಒಂದು ರೆಮಿಡಿನ ನಾನು ಮಾಡಿದ್ದೀನಿ, ನನಗೆ ಒಂದು ಅಮೌಂಟ್ ಬಂದಿದೆ, ಹಾಗಾಗಿ ನಾನು ನಿಮಗೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಫ್ರೆಂಡ್ಸ್, ಈ 51 ಜೀರಿಗೆ ಕಾಳು ನಿಮ್ಮ ಜೀವನದಲ್ಲಿ ಇರುವಂತಹ ಅದೆಷ್ಟೋ ಹಲವಾರು ಹಣಕಾಸಿನ ಸಮಸ್ಯೆನ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿರೋದಾಗಿರ್ಬೋದು, ಇಲ್ಲ ದುಡಿದಂಥ ಹಣ ನಿಮಗೆ ಕೈಯಲ್ಲಿ ಹತ್ತದೇ ಇರುವಂತಾಗಿರ್ಬೋದು, ಇಲ್ಲ ನಮಗೆ ಯಾವ ಒಂದು ಕೆಲಸ ಕಾರ್ಯಗಳು ಕೈ ಹಾಕಿದ್ರು ಕೈಗೆ ಹಣ ನಿಲ್ತಾ ಇಲ್ಲ ಕೈಯಲ್ಲಿ ಅನ್ನೋಂಥದ್ದಾಗಿರ್ಬೋದು. ಇಂಥ ಎಲ್ಲ ಎಷ್ಟೊಂದು ಹಲವಾರು ಸಮಸ್ಯೆಗಳನ್ನ ನಾವು ಪ್ರತಿನಿತ್ಯದ ಜೀವನದಲ್ಲಿ ನಾವು ನೋಡ್ತಾನೆ ಇರ್ತೀವಿ ಅಲ್ವಾ. ಹೌದು ಫ್ರೆಂಡ್ಸ್, ನಮಗೆ ಮತ್ತೆ ದೋಷಗಳಿರ್ಬೋದು ನಿಮಗೆ, ಇಲ್ಲ ಯಾರಾದರೂ ಮಾಟ ಮಂತ್ರ ಮಾಡಿಸಿರೋದಾಗಿರ್ಬೋದು, ಇಲ್ಲ ಯಾರ್ದಾದ್ರೂ ಒಂದು ದೃಷ್ಟಿ ನಿಮ್ಮ ಮನೆ ಮೇಲೆ ಬಿದ್ದಿರೋದಾಗಿರ್ಬೋದು. ಇಂಥ ಹಲವಾರು ಸಮಸ್ಯೆಗಳನ್ನ ನಾವು ಈ ಒಂದು 51 ಈ ಜೀರಿಗೆ ಕಾಳಿನ ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹಣ ಆಕರ್ಷಣೆಯಾಗಿ ನಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಬರುತ್ತೆ. ಆಗ ಹಣ ಆಕರ್ಷಣೆಯಾಗಿ ಹಣಕಾಸಿನ ಸಮಸ್ಯೆ ಯಾವುದೇ ಒಂದು ಇದ್ರೂ 51 ಜೀರಿಗೆ ಕಾಳಿನಿಂದ ನಾವು 51 ಹಣಕಾಸಿನ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಒಳ್ಳೆಯ ಟಾಪಿಕ್ ಅಲ್ವಾ. ನಾನು ಇದನ್ನ ಮಾಡಿದ್ದೀನಿ, ಮಾಡಿ ನನಗೆ ಒಂದು ಹಣ ಬಂದಿದೆ, ನೀವು ಸಹ ಇದನ್ನ ಮಾಡಿ ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ ಫ್ರೆಂಡ್ಸ್. ಹೌದಲ್ಲ ಫ್ರೆಂಡ್ಸ್, ಪ್ರತಿನಿತ್ಯದ ಜೀವನದಲ್ಲಿ ಕಾಡುವಂಥದ್ದು ಹಣದ ಸಮಸ್ಯೆನೇ. ಹಣದ ಸಮಸ್ಯೆ ಇಲ್ಲ ಅಂತಂದರೆ ಯಾವ ಒಂದು ಸಮಸ್ಯೆನೇ ಇಲ್ಲ. ಜೀವನದಲ್ಲಿ ಒಂದು ನೆಮ್ಮದಿ ಸುಖವಾದಂಥ ಒಂದು ಜೀವನನ ನಾವು ಮಾಡ್ಬೋದು ಅಂತ ಅನ್ಬೋದು ಅಲ್ವಾ. ಹೌದು ಫ್ರೆಂಡ್ಸ್, ಈಗ ನಾನು ಈಗ ಹಾಕಿರುವಂಥ ಈ ವಿಡಿಯೋನ ನೀವು ಯಾರ್ಯಾರು ತಕ್ಷಣ ನೀವು ವಾಚ್ ಮಾಡ್ತಿರೋ, ಯಾರು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೇ ನೋಡ್ತಾ ಇದ್ದೀವಿ ಏನಾದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವಿಡಿಯೋ ಹಾಕೋ ತಕ್ಷಣ ಯಾರು
ಫಾಸ್ಟಾಗಿ ವಾಚ್ ಮಾಡ್ತಿರೋ, ಅದ್ರ ಜೊತೆಗೆ ಲೈಕು ಶೇರು ಯಾರು ಜಾಸ್ತಿ ಮಾಡ್ತಿರೋ, ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ಯಾರು ನೋಡ್ತಿರೋ, ಅದ್ರ ಜೊತೆಗೆ ನಮ್ಮ ಒಂದು ವಿಡಿಯೋಸ್ಗಳನ್ನ ನೋಡಿ ಆದಷ್ಟು ಓಂ ಮಹಾಲಕ್ಷ್ಮೀ ನಮಃ ಎಂಬ ಬೀಜ ಮಂತ್ರನ ನೀವು ನಮಗೆ ಆದಷ್ಟು ಕಮೆಂಟ್ ಮೂಲಕ ಯಾರು ಅತಿ ಹೆಚ್ಚಾಗಿ ತಿಳಿಸ್ತಿರೋ, ಅಂದರೆ ಹೆಚ್ಚಾಗಿ ಕಮೆಂಟ್ ಮಾಡ್ತಿರೋ ಅಂಥ ವಿಜೇತ ಶಾಲಿಗಳನ್ನ ನಾವು ಗುರುತಿಸಿ ತಿಂಗಳಿಗೊಂದು ಸಲ ಅಂತ ವಿಜೇತ ಶಾಲಿನ ಗುರುತಿಸಿ ಅವ್ರಿಗೆ ಒಂದು ಗಿಫ್ಟನ್ನ ಕೊಡ್ತೀವಿ ಫ್ರೆಂಡ್ಸ್. ಆ ಗಿಫ್ಟ್ ಯಾವುದು ಅಂತ ನಿಮಗೆ ಆಲ್ರೆಡಿ ಗೊತ್ತಿರಬೇಕಲ್ವಾ? ಹೌದು, 2 ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿಯ ನಾಣ್ಯನ ಕೊಡ್ತೀವಿ. ಎಷ್ಟೊಂದು ಜನ ವಿಡಿಯೋಸ್ ನೋಡ್ತೀರಾ ಅಲ್ವಾ? ಹಾಗಾದರೆ ಆ ವಿಜೇತ ಶಾಲಿಗಳಲ್ಲಿ ನೀವು ಒಬ್ಬರಾಗಿರ್ಬೋದಲ್ವಾ? ಲಕ್ ನಿಮ್ಮದೇ ಆಗಿರ್ಬೋದು ಅಲ್ವಾ? ಹಾಗಾದರೆ ಬೇಗ ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೀವೇ ವಾಚ್ ಮಾಡಿ, ಫಸ್ಟ್ ನೀವೇ ಓಂ ಮಹಾಲಕ್ಷ್ಮೀ ನಮಃ ಎಂಬ ಬೀಜವಂತರ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಹೊಸದಾದಂತಹ ಒಂದು ಒಳ್ಳೆಯ ಒಂದು ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.